2003ರಲ್ಲಿ ಬಿಡುಗಡೆಯಾದಂಥ ನಮ್ಮ ಪ್ರೀತಿ ರಾಮು ದರ್ಶನ್ ಅವರ ಅತ್ಯದ್ಭುತ ಅಭಿನಯದ ಚಿತ್ರ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ. ನನ್ನ ಹೆಸರು ವಿಜಯ್ ಅಂತ. 2003ರಲ್ಲಿ ಮಾಡಿರೋ ನಮ್ಮ ಪ್ರೀತಿಯ ರಾಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ರಿಲೀಸು 22 ಇಯರ್ಸ್ ಆಯಿತು. ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು 20 ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ವಿ. ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದಿಲೀಪ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಒಂದು 23 ವರ್ಷದ ಹಿಂದಿನ ಸಿನಿಮಾನ ಪುನಃ ಈಗ 14ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೇಯ್ನಾಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ. ಅವರ ಕೋರಿಕೆ ಮೇರೆಗೆ, ಅವರ ಫ್ಯಾನ್ ಫಾಲೋವರ್ಸ್ದು ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ. ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ, ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತೇಳಿ ಭಾಳ ಪ್ರೆಷರೈಸೇಷನ್ ಇತ್ತು. ಅದರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ. ಕಂಟೆಂಟ್ ಇದೆ, ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ. ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಭಾಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕನ್ನು ಚೇಂಜ್ ಮಾಡಿದ್ದೀನಿ, ಇದನ್ನು ಚೇಂಜ್ ಮಾಡಿದೆ. ಅಂದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು 23 ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ತಾ ಇರೋದು. ಅದೇ ದರ್ಶನ, ಅದೇ ಸಿನಿಮಾ, ಭಾಳ ವಿಜುವಲೈಸೇಷನ್ ಭಾಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡ್ದಂಗೆ ಮಾಡಿದ್ದೀನಿ. ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ, ಆ ಥರ ಮಾಡಿದ್ದೀನಿ. ಯಾವ ಹಳೆ 23 ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ, ಅಷ್ಟು ಕ್ಲಿಯರಾಗಿ ಮಾಡಿದ್ದೀನಿ. ಆ್ಯಡ್ ಏನು ಮಾಡಿಲ್ಲ, ಅದೇ ಸಿನಿಮಾ. ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ, ಮ್ಯೂಸಿಕ್ ಇದಾಗಲಿ, ಕ್ವಾಲಿಟಿ ಆಗಲಿ, DI ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗೆ ಇದೆ. ಅವಾಗೆಲ್ಲ ರೀಲಲ್ಲಿ ಇದ್ದ ಸಿನಿಮಾ, ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲ ಜಾಗದಲ್ಲೂ ರಿಲೀಸ್ ಮಾಡೋಕ್ಕಿರೋ ಪ್ಲಾನಿಂಗ್. ಅಂದರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಈಗ ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ಈವನ್ ಒಂದು 132 ಥಿಯೇಟರ್ಸ್ ಆಗಿದೆ. ಇನ್ನೊಂದು 150 ಥಿಯೇಟರ್ ರಿಲೀಸ್ ಆಗುತ್ತೆ. ಓವರಾಲ್ 150 ಪಕ್ಕ ಆಗುತ್ತೆ. 132 ಕನ್ಫರ್ಮ್ ಆಗಿದೆ. ಮತ್ತು ಹೈದ್ರಾಬಾದ್ನಲ್ಲಿ ಒಂದು 3 ಥಿಯೇಟರ್ ಎಕ್ಸ್ಟ್ರಾ ಆಗಿದೆ. ಅದು ಕರ್ನಾಟಕ, ಅಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲೂ ಫೋರ್ಸ್ ಮಾಡಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ. ಈಗ ಅವರ ಪ್ರೆಷರೈಸೇಷನ್ ಸಹಿಸ್ಕೊಳಕ್ಕಾಗದೆ ಈಗ ಅಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸಲ್ಲಿ ಹಾಕ್ಸ್ತಾ ಇದ್ದೀನಿ, ಅಂಜಲಿ ಥಿಯೇಟ್ರಲ್ಲಿ ಹಾಕ್ತಾ ಇದ್ದೀನಿ, ಇನ್ಯಾವುದೋ 1-2 ಥಿಯೇಟರ್. ಟೋಟಲ್ ಅಲ್ಲಿ 4 ಇದಿದೆ. ಅಲ್ಲಿ ಸಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂ ಶೋಸ್ ಇದೆ. ಪ್ರಸಾದಲ್ಲಿ ಇದಿದೆ. ಮತ್ತು ಬೇರೆ ಯಾವುದೋ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ. ಅಂದರೂ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ. ಇದು ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ. ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ, ಅಂದರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ. ಇಲ್ಲ, ಅದು ಯಾವುದು ತುಂಬ ಡ್ಯಾಮೇಜ್ ಆದ ರೀಲ್ಗಳಲ್ಲ ಅಷ್ಟೇ. ಆ ಥರ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ, ಹಾಗೇನು ಕಟ್ಟಿಂಗ್ ಏನಿಲ್ಲ. ಆದರೆ ಎಕ್ಸಲೆಂಟ್ ಸಿನಿಮಾ, ಎಕ್ಸಲೆಂಟ್ ಆಗಿ ಮಾಡಿದ್ದೀನಿ. ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ಥರ ನಾನು ರಿಲೀಸ್ ಮಾಡಲಿಲ್ಲ, ಹೊಸ ಒಂದು ಸಿನಿಮಾನೇ ಮಾಡಿದ್ದೀನಿ. 2 hours ಫುಟೇಜ್ ಸೇಮ್ ಇದೆ, ಬಟ್ ಅದು ಕ್ವಾಲಿಟಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಇದರಲ್ಲಿ ಲ್ಯಾಗ್ ಎಲ್ಲ ಇದ್ದಿದ್ದೆಲ್ಲ ತೆಗೆದಿದ್ದೀವಿ. ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ಒಂಥರ ಡಿಫರೆಂಟ್ ಆಗಿರುತ್ತೆ. ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ನಮ್ಗೆ ಅನಿಸಿದೆ, ಅದೆಲ್ಲ ಈ ಟೈಮ್ಗೆ ಏನೇನು ಬೇಕಂತೇಳಿ ಸ್ವಲ್ಪ ತೆಗೆದುಬಿಟ್ಟು ಇದು ಮಾಡಿದ್ವಿ. 2 hour ಇದೆ. ಪ್ರಸನ್ನ ಮತ್ತು ಮಲ್ಟಿಪ್ಲೆಕ್ಸ್ ಎಲ್ಲ ನಾಳೆ ಪೇಪರಲ್ಲಿ ಕರೆಕ್ಟಾಗಿ ಬರುತ್ತೆ. ಬೆಂಗಳೂರಲ್ಲಿ ಪ್ರಸನ್ನ ತುಂಬಾ ಹೆಲ್ಪ್ ಆಗಿರೋದೇನೋ. ಇಲ್ಲ, ಅದು ಕರೆಕ್ಟಾಗಿ ಎಲ್ಲ ಹೇಳಕ್ಕೆ ಬರ್ಬೋದು, ಎಲ್ಲ ಇದು ಕೊಡ್ಬೋದು. ಯಾವ್ದು ಮೀಡಿಯಾದಲ್ಲಿ ಈಗೆಲ್ಲ ಇದೆಯಲ್ಲ, ಏನೋ 1-2 ಮಾತಾಡ್ತಾರೆ.
ಇಲ್ಲ, ನಾವು ರೀಚ್ ಆದು ಅದು ಅವ್ರು ಕರೆದ್ರೆ ಹೋಗ್ತೀವಿ. ಗಮನಕ್ಕೆ ನೀವೇ ತರಬೇಕು, ನಾವು ನೀವು ಸಹಕಾರ ಮಾಡಿದ್ರೆ ಖಂಡಿತ ಗಮನಕ್ಕೆ ಬರುತ್ತೆ. ಆಗಿದೆ ನಮ್ ಕಡೆಯಿಂದ ಹೋಗಿದ್ದಾರೆ, ಅವ್ರ ಟೈಮ್ ಕೇಳಿದ್ದಾರೆ, ಆಗಿತ್ತು. ಇನ್ನು ಅದು ನೋಡಿ 14th 15th 16th ಅವ್ರ ಬರ್ತ್ಡೇ, ಅದರಿಂದ 2 ಮಾತು ಆಡ್ತಾರೆ ಖಂಡಿತ. ಅವರ ಅಭಿಮಾನಿಗಳಿಗೋಸ್ಕರ ಇದು ಅವರ ಕೆರಿಯರ್ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಬಂದ ರೋಲ್, ಫಸ್ಟ್ ರೋಲ್ ಇದು. ಚೆನ್ನಾಗಿ ಮಾಡಿ. ಯಾವಾಗ ಕಂಡೀಷನ್ ಆದ್ಮೇಲೆನಾ? ಇಲ್ಲ ಯಾರು ನೋಡಿಲ್ಲ, ನಾನು ಒಬ್ಬನೇ ನೋಡಿದ್ದು ಚೆನ್ನೈಲದ್ದು ಲೋಡ್ ಮಾಡಿದಾಗ. ದಿಲೀಪ್ ಸರ್, ಸ್ಟಾರ್ ಸಿನಿಮಾಗಳು ಈಗ ರಿಲೀಸ್ ಆಗ್ತಾ ಇದೆ, ನೋಡ್ತಾ ಇದೀವಿ ನಾವು ಆಫ್ಟರ್ ಕೊರೋನಾ. ನೀವು ತುಂಬಾ ವರ್ಷಗಳಿಂದ ನೋಡಿದವರು ಚಿತ್ರರಂಗದ ಲೆಕ್ಕಾಚಾರಗಳು, ಈಗ ರಿಲೀಸ್ ಕಲ್ಚರ್ ಹೇಗೆ ಕಾಣಿಸ್ತಿದೆ? ಒಂದು ಸ್ಟಾರ್ ರಿಲೀಸ್ ಅನ್ನೋದು ಬರೋದೇ ಆ ಸ್ಟಾರ್ದು ಕೆರಿಯರ್ ಇಂಪ್ರೂವ್ ಆದಾಗ. ಅವರಿಗಿರೋ ಮಾರ್ಕೆಟೇ ರಿಲೀಸಿಂಗ್ ಪ್ರೇರಣೆ. ಈಗ ಅವರು ಎವರ್ಗ್ರೀನ್ ಆಗಿ ಈಗ ಹಾಡಾಡ್ತು ಒಂದು ನಟ, ಆ ನಟನಿಗಿರುವ ಇದು ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೆದನ್ನ ತೋರ್ಸಿಕೊಂಡು ಪ್ರಯತ್ನ ಮಾಡೋದಷ್ಟೇ. ಅದೇ ಅದು ಈ ಸಿನಿಮಾ ಚೆನ್ನಾಗಿಲ್ಲ, ಇಲ್ಲ ನಟ ಆಕ್ಟಿಂಗ್ ಚೆನ್ನಾಗಿಲ್ಲ, ಅಥವಾ ನಟ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇರ್ಲಿಲ್ಲ. ಇವಾಗ ಆ ಸಿನಿಮಾ ಮೇಕಿಂಗ್ ಖರ್ಚೆ ಇವಾಗ ಇದು ರಿಲೀಸಿಗೆ ನಾನು ಮಾರ್ಕೆಟಿಂಗ್ ಖರ್ಚಾಗ್ತಾ ಇದೆ, ಅಷ್ಟು ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅಷ್ಟೊಂದು ಥಿಯೇಟರ್ ಸಿಗಲ್ಲ ಒಂದು ರಿಲೀಸ್ ಸಿನಿಮಾಕ್ಕೆ. ಪ್ರೊಡ್ಯೂಸರ್ ಅವರೇ ಇದ್ದಾರೆ, ಪ್ರೊಡ್ಯೂಸರ್ ಏನು ಚೇಂಜ್ ಆಗಿಲ್ಲ. ನಂದಕುಮಾರ್ ಅವರು ಇದ್ದಾರೆ, ರಾಮೇಗೌಡರು ಇದ್ದಾರೆ. ಆಕ್ಚುಲಿ ಅವರೆಲ್ಲ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಅಷ್ಟೇ ಬಿಸಿ ಇದ್ದಾರೆ. ನೀವೆಲ್ಲ ಸಕ್ಸಸ್ ಮಾಡಿಸಿ ಅವ್ರನ್ನ ಕರೆಸಿ ದೊಡ್ಡ ಡೈರೆಕ್ಟ್ರೆ, ಆಗಿನ ಒಂದಷ್ಟು ಅನುಭವಗಳು ಯಾವ್ದಾರು ನೆನಪಿದ್ರಿ? ಆಗಿನ ಅನುಭವಗಳು ನೆನಪಿದೆ, ಬಟ್ ತುಂಬಾ ಸಲ ಹೇಳಿ ಸಾಕಾಗ್ಬಿಡುತ್ತೆ. ಈಗಲೂ ಅದು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಹೌದು, ಯಾವ ವಿಷಯಗಳು ಹೆಚ್ಚು ದರ್ಶನ್ ಜೊತೆ ಒಡನಾಟ ಆ ಸಂದರ್ಭಗಳು? ಇಲ್ಲ, ದರ್ಶನ್ ಈ ಸಿನಿಮಾಗೆ ಅವ್ರ ಚಾಲೆಂಜಿಂಗ್ ಪಾತ್ರ, ಹೌದು, ಪೂರ್ಣ ಮಾಡೋದಷ್ಟು ಈಸಿ ಅಲ್ಲ. ಮತ್ತೆ ಅವರು ಒಂದಷ್ಟು ಹೇಳಿದ್ದಾರೆ, ನಿಮ್ಗೆ ನೆನಪು ಆ ಥರದ್ದು ಬಹಳ ಅಲ್ಲ. ದರ್ಶನ್ ಅವ್ರು ಏನಂದ್ರೆ ಈ ಸಿನಿಮಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ತರ ಕಷ್ಟ ಇವಾಗ ಯಾರಿಗೂ ಪಡಕ್ಕೂ ಆಗಲ್ಲ. ಅವರು ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಇದು ತುಂಬಾ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ತಿಂಗಳು ವ್ರತ ಮಾಡಿಕೊಂಡು ನಾನ್ ವೆಜ್ ಬಿಟ್ಕೊಂಡು, ಆಮೇಲೆ ತುಂಬಾ ಸ್ಟ್ರಗಲ್ ತಗೊಂಡಿದ್ದಾರೆ. ಕಣ್ಣಿಗೆಲ್ಲ ತೊಂದರೆ ಆಗಿದೆ, ಐಬಾಲ್ಸ್ ಎಲ್ಲ ಮೇಲೆ ಎತ್ತಬೇಕಾದ್ರೆ, ಈ ತರ ಮೇಲೆ ಎತ್ತಬೇಕಾದ್ರೆ ಇಲ್ಲಿ ನರ್ವ್ಸ್ ಎಲ್ಲ ಪ್ರಾಬ್ಲಮ್ ಆಗಿ ನೋವಾಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅದಾದ್ಮೇಲೆ ಸ್ಪೆಕ್ಸ್ ಯೂಸ್ ಮಾಡಕ್ ಶುರು ಮಾಡಿದ್ರು. ತುಂಬಾ ತೊಂದರೆ ತಗೊಂಡು ಮಾಡಿದ್ದಾರೆ ಸಿನಿಮಾನ, ತುಂಬಾ ಕಷ್ಟಪಟ್ಟಿದ್ದಾರೆ, ಡೆಡಿಕೇಶನ್ ಇತ್ತು. ಆಮೇಲೆ ದರ್ಶನ್ ಯಾವುದೇ ಇಂಟರ್ವ್ಯೂ ಅಲ್ಲಿ ಯಾವುದ್ರಲ್ಲಿ ಎಲ್ಲ ಪಿಕ್ಚರ್ ಒಂದು, ಈ ಪಿಕ್ಚರೇ ಒಂದು ಅವ್ರಿಗೆ ಲೈಫಲ್ಲಿ. ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು ಎಲ್ಲದರಲ್ಲಿ ಲಾಂಗು ಅದು ಇದಿರುತ್ತೆ. ಈ ಥರ ಆ್ಯಕ್ಟಿಂಗ್ ಅಂತ ಪಿಕ್ಚರ್ ಇದೆ ನಮ್ಮ ಪ್ರೀತಿಯ ರಾಮು, ಯಾವಾಗ ಇಂಟರ್ವ್ಯೂಲ್ಲೂ ಹೇಳ್ತಾ ಇರ್ತಾರೆ ಅವರು. ಎರಡ್ ಮೂರ್ ಸಲ ನಮ್ಮ ಪ್ರೀತಿ ರಾಮು ಆದ್ಮೇಲೆ ನಮ್ಗೊಂದೆರಡು ಸಲ ಡೇಟ್ ಕೊಡೋ ಇದ್ರಲ್ಲೇ ಇದ್ರು ಜೊತೆಗೆ. ಬಟ್ ಕರೆಕ್ಟಾಗಿ ನಮಗೂ ಪ್ರೊಡಕ್ಷನ್ ಸೈಡ್ಗಲ್ಲೂ ಸಿಂಕ್ ಆಗಲಿಲ್ಲ. ಕರೆಕ್ಟ್ ಏನು ಪೇಮೆಂಟ್ಸ್ ವಿಚಾರದಲ್ಲಾಗಲಿ ಅದರಲ್ಲಾಗಲಿ ಅಂದರೆ ಕರೆಕ್ಟ್ ಟೈಮ್ಗೆ ನಮ್ಗೆ ತಲುಪ್ಸಕ್ ಆಗಲಿಲ್ಲ ಅವ್ರಿಗೆ. ಅಷ್ಟೊತ್ತಿಗೆ ಅವ್ರು ಬ್ಯುಸಿ ಆಗ್ಬಿಟ್ರು. ಅದಾದ್ಮೇಲೆ ನಮ್ಗೆ ಅವ್ರ ಕೈಗೆ ಸಿಗ್ಲೇ ಇಲ್ಲ ಅಷ್ಟೇ. ಇಲ್ಲ, ಯಾವುದು ಭೇಟಿ ಆಗಕ್ಕಾಗಲಿಲ್ಲ. ಮಧ್ಯದಲ್ಲಿ ಕೆಲವು ಸಲ ಸಿಗ್ತಾ ಇರ್ತಾರೆ, ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲ ಸರ್, ನಾವಿವಾಗ ಡೈರೆಕ್ಷನ್ ಮಾಡೋ ಉದ್ದೇಶಗಳಿಲ್ಲ ಸದ್ಯಕ್ಕೆ. ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ. ನಾನು ವಿಜಯ್ ಸೇರ್ಕೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ. ಯಾರು ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡೋಣ ಅಂತಿದ್ದೀವಿ ಅಷ್ಟೇ. ಇದೆಲ್ಲ ರಿಲೀಸ್ ಆದ್ಮೇಲೆ ಥಿಯೇಟರ್ ರೌಂಡ್ಸ್ಗೆ ಏನಾದರೂ ಹೋಗಿ ಅದ್ರ ಬಗ್ಗೆ ಏನಾದರೂ ಆ ಥರದ ಏನಾದರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಒಂದು ರೌಂಡ್ ಮಾಡಬೇಕು ಅಂತಿದ್ದೀವಿ. ಏನಾದರೂ ಯಶಸ್ಸಿನ ಮೇಲೆ ಡಿಪೆಂಡ್ ಅದು. ಚೆನ್ನಾಗಿ ಹೋಗ್ತಾ ಇದ್ರೆ ಒಂದು ರೌಂಡ್ ಸಕ್ಸಸ್ ಮೀಟ್ ಅಂತ ಮಾಡೋಣ.